ನಮಸ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ MD ಎಕ್ಸಲೆನ್ಸ್ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾನು ನಿಮಗೆ ಸೆಕೆಂಡ್ PUC ಅಂದರೆ ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಕಷ್ಟ ಅಂತ ಎಷ್ಟೋ ವಿದ್ಯಾರ್ಥಿಗಳು ಹೇಳ್ಕೊಳ್ತೀರಾ. ಅದಕ್ಕೆ ನಾನು ಈ ದಿನ ಡಿಫ್ರೆನ್ಷಿಯೇಷನ್ ಚಾಪ್ಟರ್ನ ತಗೋತಾ ಇದ್ದೀನಿ. ಡಿಫ್ರೆನ್ಷಿಯೇಷನ್ ತುಂಬ ಈಸಿ ಅಂತ ಹೇಳಬೇಕು, ನೀವು ಅಷ್ಟು ಚೆನ್ನಾಗಿ ನಾನು ಹೇಳ್ಕೊಡ್ತೀನಿ, ನೀವು ಕಲಿತಾ ಬನ್ನಿ. ಈಗ ಮೊದಲನೇ ದಿನ ಇಂಟ್ರೊಡಕ್ಷನ್ ಪಾರ್ಟ್ನ ತಗೋತಾ ಇದ್ದೀನಿ. ಡಿಫ್ರೆನ್ಷಿಯೇಷನ್ ಅಂದರೆ ಏನು ಮತ್ತು ಒಂದಷ್ಟು ಕೆಲವು ಫಾರ್ಮುಲಾಗಳನ್ನ ತಗೊಂಡಿದ್ದೀನಿ. ಈಗ ನೋಡಿ, ಡಿಫ್ರೆನ್ಷಿಯೇಷನ್ ಅಂದರೆ ಏನು? ಶನ್ ಅಂದರೆ ಪ್ರೊಸೆಸ್, ರೈಟ್? ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಡಿರೈವೇಟಿವ್ ಆಫ್ ಎ ಫಂಕ್ಷನ್ ಇಸ್ ಕಾಲ್ಡ್ ಡಿಫ್ರೆನ್ಷಿಯೇಷನ್. ದ ಪ್ರೊಸೆಸ್ ಆಫ್ ಫೈಂಡಿಂಗ್ ಎ ಡಿರೈವೇಟಿವ್ ಆಫ್ ಎ ಫಂಕ್ಷನ್ ಇಸ್ ಕಾಲ್ಡ್ ಡಿಫ್ರೆನ್ಷಿಯೇಷನ್. ಇಲ್ಲಿ ನಾವು y ಅನ್ನೋದು ಒಂದು ಫಂಕ್ಷನ್, y is equal to f of x ಅನ್ನೋದು ಒಂದು ಫಂಕ್ಷನ್, ಒಂದು ಪ್ರೊಸೆಸ್ ನ ಮಾಡ್ತಾ ಹೋಗ್ತೀವಿ. ಅಂದ್ರೆ ಫೈಂಡಿಂಗ್ ಎ ಡಿರೈವೇಟಿವ್ ಆಫ್ ಎ ಫಂಕ್ಷನ್, differentiation of y with respect to x, differentiation of y with respect to x is equal to f dash of x, dy by dx is equal to f dash of x. This is the general form of differentiation. ಇದರಲ್ಲಿ ಒಂದಷ್ಟು ರೂಲ್ಸ್ಗಳಿವೆ. ಡಿಫ್ರೆನ್ಷಿಯೇಷನ್ನ ಸಾಲ್ವ್ ಮಾಡಬೇಕು ಅಂದರೆ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂದರೆ ಮೊದಲು ಈ ಫಾರ್ಮುಲಾಸ್ನ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು, ಚೆನ್ನಾಗಿ ಕಲಿಬೇಕು. 10 ನಿಮಿಷ ವೇಸ್ಟ್ ಆದರೂ ಸರಿನೇ. ನೀವು ಹಂಗೆ ಅನ್ಕೋತೀರಾ ನಾವು ಕಲಿಯಲ್ಲ, ಕಲ್ತ್ರಾಯ್ತು, ನಾನು ಕಲ್ತಿದ್ವಿ, ಅದೆಲ್ಲ ಬೇಡ. ಒಂದು ಶೀಟ್ ಫಾರ್ಮುಲಾ ಏನಿರುತ್ತೆ ಅದನ್ನು ನೀವು ಕಲ್ತ್ಬಿಟ್ರೆ ಡಿಫ್ರೆನ್ಷಿಯೇಷನ್ ಚಿಟ್ಕಿ ಹೊಡೆದಷ್ಟು ಸುಲಭ. ಫಸ್ಟ್ನೇದು ಪವರ್ ರೂಲ್ ಅಂತ ಹೇಳ್ತಾರೆ. ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ n, ಇಲ್ಲಿ n 1 2 3 4 5 1000 ವಾಟ್ ಎವರ್ ನ್ಯಾಚುರಲ್ ನಂಬರ್ಸ್ ಆಗಿತ್ತು. ಎಕ್ಸ್ ಟು ದ ಪವರ್ ಆಫ್ n ಇಸ್ ಈಕ್ವಲ್ ಟು n ಹೋಲ್ ನಂಬರ್. ಈಗ ಫಸ್ಟ್ ಪವರ್ ರೂಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪವರ್ ರೂಲ್ ಅಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದ ಪವರ್ ಆಫ್ n. ಎಕ್ಸ್ ಟು ದ ಪವರ್ ಆಫ್ n ನ ಹೇಗೆ ಕರೀತೀರಾ? ಅದು ಎಕ್ಸ್ ಪವರ್ ಸ್ಕ್ವೇರ್ ಆಗಿರ್ಬೋದು, ಎಕ್ಸ್ ಪವರ್ ಕ್ಯೂಬ್ ಆಗಿರ್ಬೋದು, ಅಥವಾ ಎಕ್ಸ್ ಪವರ್ 1000 ಆಗಿರ್ಬೋದು, ಅಥವಾ ಎಕ್ಸ್ ಪವರ್ 0 ಆಗಿರ್ಬೋದು. ಅದನ್ನು ನೀವು ಯಾವ ರೀತಿ ಬರೀಬೇಕು ಅಂದರೆ n ಇಂಟು ಎಕ್ಸ್ ಟು ದ ಪವರ್ ಆಫ್ n ಮೈನಸ್ 1. ಆ್ಯಂಡ್ ಕಾನ್ಸ್ಟೆಂಟ್ ರೂಲ್, ಡಿಫ್ರೆನ್ಷಿಯೇಷನ್ ಆಫ್ k ಮೀನ್ಸ್ ಕಾನ್ಸ್ಟೆಂಟ್, ಎನಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಯು ಆರ್ ಡಿಫ್ರೆನ್ಷಿಯೇಷನ್ ಮಾಡ್ತಿದ್ದೀರಾ ಅಂದರೆ 0. ಈಗ 2 ನ ಡಿಫ್ರೆನ್ಷಿಯೇಷನ್ ಮಾಡ್ತೀರಾ ಅಂದರೆ 0, 1000 ನ ಡಿಫ್ರೆನ್ಷಿಯೇಷನ್ ಮಾಡ್ತೀರಾ ಅಂದರೆ 0 ಆಗುತ್ತೆ. ನೆಕ್ಸ್ಟ್ ಸಮ್ಮರ್ ಡಿಫರೆನ್ಸ್ ಆಫ್ ಫಂಕ್ಷನ್, ಡಿಫ್ರೆನ್ಷಿಯೇಷನ್ ಆಫ್ u ಆಫ್ x ಪ್ಲಸ್ ಆರ್ ಮೈನಸ್ v ಆಫ್ x. ಅದನ್ನ ಹೇಗೆ ಡಿಫ್ರೆನ್ಷಿಯೇಷನ್ ಮಾಡ್ತೀರಾ ಅಂದರೆ u ಡ್ಯಾಶ್ ಆಫ್ x ಪ್ಲಸ್ ಆರ್ ಮೈನಸ್ v ಡ್ಯಾಶ್ ಆಫ್ x. ಇಲ್ಲಿ ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ x, differentiation of x, see here dx divided by dx cancel andre 1. Next differentiation of a into x na differentiation eno 1, so answer a. Next differentiation of sin x cos x, and differentiation of cos x and minus sin x, differentiation of tan x secant square x, differentiation of cot x minus cosecant square x, differentiation of secant x into tan x. Next differentiation of cosecant x minus cosecant x into cot x. ಇದಿಷ್ಟು ಬೇಸಿಕ್ ರೂಲ್ಸ್, ಬೇಸಿಕ್ ಫಾರ್ಮುಲಾಸ್. ಇದರ ಜೊತೆಗೆ ಇನ್ನೊಂದಷ್ಟು ಫಾರ್ಮುಲಾಸ್ಗಳಿದೆ, ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದರ ನಂತರದಲ್ಲಿ 5.2 ಎಕ್ಸಸೈಸ್ 5.2 ನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹವನ್ನು ನೀಡಿ. ಥ್ಯಾಂಕ್ ಯು.